ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಐಪಿಎಲ್ ಮ್ಯಾಚ್ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡಿಬೇಕಾಗಿದ್ದಂತ ಒಂದು ಪಂದ್ಯವನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ಬಹಳ ಒಳ್ಳೆಯ ನಿರ್ಧಾರ ಇದು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಮೊನ್ನೆ ಕೂಡ ಮ್ಯಾಚ್ ರದ್ದಾಯಿತು. ಈಗ ಈ ಒಂದು ಮ್ಯಾಚ್ಗೂ ಕೂಡ ವರುಣ ಅಡ್ಡಿಪಡಿಸ್ತಾನೆ ಅನ್ನೋ ನಿಟ್ಟಿನಲ್ಲಿ ಈಗ ಬೇರೆ ಕಡೆಗೆ ಅಂದ್ರೆ ಲಕ್ನೋಗೆ ಈ ಒಂದು ಪಂದ್ಯವನ್ನ ಸ್ಥಳಾಂತರ ಮಾಡಲಾಗಿದೆ. 23ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀಬೇಕಾಗಿತ್ತು. RCB ವರ್ಸಸ್ ಹೈದರಾಬಾದ್. ನಿರಂತರ ಮಳೆಯಿಂದಾಗಿ ಲಕ್ನೋಗೆ ಪಂದ್ಯವನ್ನ ಶಿಫ್ಟ್ ಮಾಡಲಾಗಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ IPL ಮ್ಯಾಚ್ ಅನ್ನ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಡೀಬೇಕಾಗಿತ್ತು RCB ವರ್ಸಸ್ ಹೈದರಾಬಾದ್ ಪಂದ್ಯ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ, ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿನೇ ಈಗ ಈ ಮ್ಯಾಚು ಕೂಡ ರದ್ದಾಗಬಹುದು, ಇಲ್ಲೇ ಬೆಂಗಳೂರಿನಲ್ಲೇ ಇಟ್ಕೊಂಡು ಬಿಟ್ರೆ ಅಂತ ಹೇಳಿ BCCIಗೆ ಗೊತ್ತಾಗಿ ಈ ಒಂದು ಪಂದ್ಯವನ್ನ ಲಕ್ನೋಗೆ ಸ್ಥಳಾಂತರ ಮಾಡಲಾಗಿದೆ. ನಿರಂತರವಾಗಿ ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ. ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ನಡೀಬೇಕಾಗಿದ್ದಂತ RCB ವರ್ಸಸ್ KKR ಪಂದ್ಯವೂ ಕೂಡ ರದ್ದಾಯಿತು ಮೊನ್ನೆ. ಅದಾದ ನಂತರ ಈಗ ನೆಕ್ಸ್ಟ್ ಮ್ಯಾಚ್ ಕೂಡ ಬೆಂಗಳೂರಿನಲ್ಲೇ ಇತ್ತು. RCB ವರ್ಸಸ್ SRH ಸನ್ ರೈಸರ್ಸ್ ಹೈದರಾಬಾದ್ ಪಂದ್ಯ ನಡೀಬೇಕಾಗಿತ್ತು. ಆದರೆ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಮ್ಯಾಚ್ನು ಕೂಡ ರದ್ದುಪಡಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇನ್ನು 23ನೇ ತಾರೀಕು ನಡಿಬೇಕಾಗಿತ್ತಲ್ಲ ಮ್ಯಾಚ್, ಅದನ್ನ ಈಗ ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ನಿಜಕ್ಕೂ ಕೂಡ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಸುದ್ದಿನೇ. ಯಾಕೆ ಅಂತ ಹೇಳಿದ್ರೆ ಇನ್ನೇನು ಪ್ಲೇ ಆಫ್ ತಲುಪಿದೆ ನಮ್ಮ RCB. ಇದೆಲ್ಲದರ ನಡುವೆ ಇನ್ನೂ ನಂಬರ್ 1 ಅಥವಾ ನಂಬರ್ 2 ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಹಾಗಾಗಿ ನಂಬರ್ 1 ಸ್ಥಾನಕ್ಕೆ ಕೂತ್ಕೊಂಡ್ಬಿಟ್ರೆ ಒಳ್ಳೆಯದು RCB. ಹಾಗಾಗಿನೇ ಸತತವಾಗಿ ಇನ್ನೊಂದೆರಡು ಪಂದ್ಯಗಳಿದಾವೆ RCBಗೆ. ಆ ಎರಡೂ ಪಂದ್ಯಗಳನ್ನ ಗೆದ್ದು ಬಿಟ್ರೆ ನಂಬರ್ 1 ಸ್ಥಾನದಲ್ಲಿ RCB ಇರುತ್ತೆ. ಹಾಗಾಗಿನೇ ಈ ಪಂದ್ಯನೂ ರದ್ದಾಗ್ಬಿಟ್ರೆ ಹೆಂಗಪ್ಪ ಅಂತ ಹೇಳಿ RCB ಫ್ಯಾನ್ಸ್ ತಲೆ ಕೆಡಿಸಿಕೊಂಡು ಕೂತಿದ್ರು. ಆದರೆ ಈಗ ಸನ್ ರೈಸರ್ಸ್ ವಿರುದ್ಧ RCB ಆಡಬೇಕಾಗಿತ್ತು ಬೆಂಗಳೂರಿನಲ್ಲಿ. ಆ ಒಂದು ಪಂದ್ಯವನ್ನ 23ನೇ ತಾರೀಕು ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ. 23ನೇ ತಾರೀಕೆ ಬೆಂಗಳೂರಿನಲ್ಲಿ ಆಗಬೇಕಾಗಿತ್ತು. ಅದನ್ನೇ ಅದೇ ಡೇಟ್ಗೆ ಲಕ್ನೋನಲ್ಲಿ ಆಡಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕಾರಣ ಇಷ್ಟೇ, ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ